ನಮಸ್ತೆ ರೀ. ಇವತ್ತು ನಾನು ಶನಿವಾರ ವ್ಲಾಗ್ ಜೊತೆ ಬಂದೇನಿ. ಇವತ್ತು ನಾನು ಬೆಳಗ್ಗೆ ಟಿಫಿನ್ ಇಡ್ಲಿ ಮಾಡಿರ್ತೀನಿ ರೀ. ನಾನು ಜಾಸ್ತಿ ಶನಿವಾರಕ್ಕೊಮ್ಮೆ ಇಡ್ಲಿ ಇಲ್ಲ ದೋಸೆ ಹಾಕೊಂಡು ಈ ಥರ ಮಾಡಿರ್ತೀನಿ. ಇನ್ನು ನನ್ನ ಮಗಳಿಗೆ ಸ್ವಲ್ಪ ಇಡ್ಲಿ ಸೇರೋದಿಲ್ಲ, ಆಚೆ ಅದಕ್ಕಾಗಿ ಬಟನ್ ಇಡ್ಲಿ ಮಾಡ್ತೀನಿ. ಒಗ್ಗರಣೆ ಮಾಡ್ತೀನಿ. ಆಮೇಲೆ ಇಡ್ಲಿ ಇಟ್ಟು ಬ್ಯಾಳಿಗಿಟ್ಟು ಕೊಬ್ಬರಿ ಚಟ್ನಿಗೆಲ್ಲ ರೆಡಿ ಮಾಡಿಟ್ಟು ಆಮೇಲೆ ನಾನು ಬೆಳ್ಳುಳ್ಳಿ ಹಾಕಿ ನೀರು ಕುದಿಸ್ಕೊಂಡಿರಿ. ಒಂದು 10 ನಿಮಿಷಕ್ಕೊತ್ತು ನೀರು ಕುಡಿಬೇಕು ಅಂತ ಹೇಳಿ ಅದು 3 ಗ್ಯಾಸ್ ಮೇಲೆ ಇಟ್ಟು ನೀರು ಕುಡಿಲಿಕ್ಕಂತ ಹೋದೆ. ನೀರು ಕುಡಿಯೋದಾಯ್ತು. ನೀರು ಕುಡಿಯೋದು ಬರೋದ್ರೊಳಗೆ ಇಡ್ಲಿನೂ ಆಗಿತ್ತು, ಆಮೇಲೆ ಬ್ಯಾಳಿನೂ ಬೆಂದಿದ್ದು. ಚಟ್ನಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ನಲ್ರಿ. ನೆಕ್ಸ್ಟ್ ಚಟ್ನಿ ಮಾಡ್ಕೊಂಡು ಮತ್ತು ಸಾಂಬಾರಿಗೆಲ್ಲ ರೆಡಿ ಮಾಡಿ ಸಾಂಬಾರು ಐತ್ರಿ. ಆಮೇಲೆ ಮತ್ತು ಇಡ್ಲಿ ಅವನ್ನೆಲ್ಲ ಒಗ್ಗರಣೆ ಹಾಕ್ಬೇಕಲ್ರಿ. ಹಿಂಗಾಗಿ ಇಡ್ಲಿ ಎಲ್ಲ ಫಸ್ಟ್ ಎಲ್ಲ ಒಗ್ಗರಣೆ ಹಾಕೊಂಡೆ. ಅಂದ್ರೆ ಆಕಿಗೆ ಬಾಕ್ಸಿಗೆ ಲಗು ಕಟ್ಲಿಕ್ಕೆ ಬರ್ತದೆ ಅಂತ ಹೇಳಿ ಬಾಕ್ಸ್ ಎಲ್ಲ ರೆಡಿ ಆಗಿ ಮಾಡಿದ್ರು ಹೋಗೋಣ ಬೇಡ ಅಂತ ಹೇಳಿ. ಮಳೆ ಒಂದು ಹತ್ಬಿಟ್ಟಿತ್ತಲ್ರಿ. ಹಿಂಗಾಗಿ ಮತ್ತೇನಂದ್ರು ವಾಕಿಂಗ್ ಹೋಗೋದು ಬೇಡ ಅಂದ್ರು. ಹಿಂಗಾಗಿ ಮನೆಯೊಳಗೆ ಮತ್ತೆಲ್ಲ ಕೆಲಸ ಮುಗಿದು ಎಲ್ಲ ಕೆಲಸ ಇತ್ತು. ಎಲ್ಲ ನನ್ನ ಮನೆ ಕೆಲಸ ಅದು ಎಲ್ಲ ಮುಗಿಸ್ಕೊಂಡು ಮಾಡಿ ಅನ್ನೋದ್ರಾಗ ನಾ ಟಿಫಿನ್ ತಿಂದು ದೇವ್ರದ್ದು ಎಲ್ಲ ಮುಗಿಸಿ ಮಾಡಿ ಅಂದ್ರೆ ಟೈಮ್ ಆಗಿಬಿಟ್ಟಿತ್ರಿ. ಮತ್ತು ಮಧ್ಯಾಹ್ನದ ಅಡುಗೆ ಆಗ್ಬೇಕಲ್ರಿ, ಅನ್ನಕ್ಕಿಟ್ಟೆ. ಆಮೇಲೆ ಇವತ್ತು ರಾಗಿ ಮುದ್ದೆ ಸೊಪ್ಪೆ ಸಾರು ಮಾಡಿದ್ದೆ, ಯಾಕಂದ್ರೆ ಶನಿವಾರ ಇರ್ತಿತ್ತು. ಹಿಂಗಾಗಿ ಇವತ್ತು ಅಷ್ಟು ಸಿಂಪಲ್ಲಾಗಿ ಅಡುಗೆ ಮಾಡಿದ್ದೆ. ಅಷ್ಟಾದ್ಮೇಲೆ ಅನ್ನಕ್ಕೆ ಮಗಳು ಮತ್ತು ನಮ್ಮ ಮನೆಯವರು ಬಂದರು, ಊಟದು ಎಲ್ಲ ಆಯ್ತು. ಆದಮೇಲೆ ಸಂಜೆಗೆ ಮತ್ತು ಮಗಳು ರಿಲಯನ್ಸ್ಗೆ ಹೋಗೋಣ ಅನ್ಲಿಕತ್ತಿದ್ದು. ಹಿಂಗಾಗಿ ಹೊರಗೆ ಹೋಗೋಣ ಅಂತ ಹೇಳಿ ರಿಲಯನ್ಸ್ಗದು ಎಲ್ಲ ಹೋಗಿ ಬಂದ್ವಿ. ಹೋಗಿ ಬರೋದಕ್ಕಂದ್ರೆ ರಾತ್ರಿ ಆಗಿತ್ತು. ರಾತ್ರಿ ಮಜ್ಜಿಗೆ ಕುಡಿದು ಮಾಡಿ ಮಲಗಿದ್ವಿ. ಸಬ್ಸ್ಕ್ರೈಬ್ ಮಾಡಿರಿ.